ಬಿಗ್ ಬಾಸ್ ಕನ್ನಡ ಸೀಸನ್ 12 ಫಿನಾಲೆಗೆ ಹತ್ತಿರವಾಗುತ್ತಿದ್ದಂತೆ ಸ್ಪರ್ಧಿಗಳ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿದ್ದು, ಬಿಗ್ ಬಾಸ್ ಮನೆಯ ಟಗರುಪಟ್ಟಿ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ರಕ್ಷಿತಾ ಶೆಟ್ಟಿ ಗೆಲುವಿಗೆ ಒಂದು ಹೆಜ್ಜೆ ಮುಂದಿದ್ದಾರೆ. ಈ ಸೀಸನ್ನಲ್ಲಿ ಅತಿ ಹೆಚ್ಚು ಚರ್ಚೆ, ಮಾತು, ಇಷ್ಟ, ವಿವಾದ ಎಲ್ಲವೂ ಒಂದೇ ಹೆಸರಿನ ಸುತ್ತ ತಿರುಗಿದೆ ಅಂದರೆ ಅದು ರಕ್ಷಿತಾ ಶೆಟ್ಟಿ. ಮೊದಲ ದಿನವೇ ಎಲಿಮಿನೇಷನ್ ಇಂದ ಹಿಡಿದು ಫಿನಾಲೆ ಹಂತದವರೆಗೂ ರಕ್ಷಿತಾ ಪಯಣ ಹೇಗಿತ್ತು ಎನ್ನುವುದರ ಸಂಪೂರ್ಣ ವರದಿ ಇಲ್ಲಿದೆ. ಯೂಟ್ಯೂಬ್ ಮತ್ತು ರೀಲ್ಸ್ ಮೂಲಕ ಜನಪ್ರಿಯತೆ ಪಡೆದಿದ್ದ ರಕ್ಷಿತಾ ಶೆಟ್ಟಿ ನೇರವಾಗಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗ ಹೆಚ್ಚಿನವರಿಗೆ ಅವರ ಮುಖ ಅಪರಿಚಿತ. ಇವರು ಯಾರಿರಬಹುದು ಎನ್ನುವ ಪ್ರಶ್ನೆಗಳು ಗೂಗಲ್ನಲ್ಲಿ ಜಾಸ್ತಿ ಸರ್ಚ್ ಆಗಿದ್ದವು. ಆದರೆ ಕೆಲವೇ ದಿನಗಳಲ್ಲಿ ತಮ್ಮ ಸರಳತೆ, ನಗು ಮತ್ತು ಹಾಸ್ಯ ಶೈಲಿ, ನೇರ ಮಾತಿನ ಮೂಲಕ ರಕ್ಷಿತಾ ಶೆಟ್ಟಿ ಎಲ್ಲರ ಗಮನ ಸೆಳೆದರು. ಸೀಸನ್ನ ಮೊದಲ ದಿನವೇ ಒಂಟಿಗಳ ನಿರ್ಧಾರದಂತೆ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿದ್ದು, ಈ ಸೀಸನ್ನ ಅತಿ ದೊಡ್ಡ ಶಾಕ್ ಅಂತಾನೆ ಹೇಳ್ಬಹುದು. ಯಾವುದೇ ತಪ್ಪಿಲ್ಲದೆ ಬಂದ ಮೊದಲ ದಿನವೇ ನಡೆದ ಈ ಎಲಿಮಿನೇಷನ್ ಅಭಿಮಾನಿಗಳಲ್ಲಿ ಆಕ್ರೋಶ ಹುಟ್ಟುಹಾಕಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟಿಸ್ ಫಾರ್ ರಕ್ಷಿತಾ ಎನ್ನುವ ಟ್ರೆಂಡ್ ಕೂಡ ಕಾಣಿಸಿಕೊಂಡಿತ್ತು. ರಕ್ಷಿತಾ ಅಭಿಮಾನಿಗಳ ಒತ್ತಾಯ, ಪ್ರೇಕ್ಷಕರ ಪ್ರತಿಕ್ರಿಯೆ ಮೇರೆಗೆ ರಕ್ಷಿತಾ ಶೆಟ್ಟಿ ಮತ್ತೆ ಬಿಗ್ ಬಾಸ್ ಮನೆಗೆ ಮರಳಿದರು. ಇದು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಪಯಣದ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳಬಹುದು. ಎರಡನೇ ಅವಕಾಶ ಸಿಕ್ಕ ಬಳಿಕ ಈ ಆಟದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತೇನೆ ಎಂದು ರಕ್ಷಿತಾ ಮನಸ್ಸು ಮಾಡಿದ್ರು. ಅದರಂತೆ ನಡೆದುಕೊಂಡ್ರು ಕೂಡ. ರಕ್ಷಿತಾ ಶೆಟ್ಟಿ ಅತ್ಯಂತ ಶಕ್ತಿಶಾಲಿ ಅಥವಾ ಆಕ್ರಮಣಕಾರಿ ಆಟಗಾರ್ತಿ ಅಲ್ಲ, ಬದಲಿಗೆ ಎಮೋಷನಲ್ ರಿಲೇಶನ್ಶಿಪ್ ಬೇಸ್ಡ್ ಆಟವೇ ಇವರ ಶಕ್ತಿಯಾಗಿತ್ತು. ಟಾಸ್ಕ್ಗಳಲ್ಲಿ ಗೇಮ್ ಮೈಂಡ್ಗಿಂತ ಮನಸ್ಸಿಗೆ ಆದ್ಯತೆ ನೀಡುತ್ತಿದ್ದ ರಕ್ಷಿತಾ ಕೆಲವೊಮ್ಮೆ ಇದೇ ಕಾರಣಕ್ಕೆ ಟೀಕೆಗೆ ಕೂಡ ಒಳಗಾಗಿದ್ರು. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ತಮ್ಮ ಕುಟುಂಬದವರಂತೆಯೇ ಮನೆಯ ಸದಸ್ಯರನ್ನು ತಮ್ಮವರಂತೆ ಕಂಡರು. ಗಿಲ್ಲಿ ಜೊತೆಗಿನ ಸ್ನೇಹ, ರಘು ಮತ್ತು ಮಾಳು ಜೊತೆಗಿನ ಸಹೋದರ ಸಂಬಂಧ, ಮಲ್ಲಮ್ಮನನ್ನು ಅಜ್ಜಿ ಎಂದು ಹಚ್ಚಿಕೊಂಡ ಪರಿ, ಮನಸ್ಸಿಗೆ ನೋವು ಮಾಡಿದ ಅಶ್ವಿನಿ ಗೌಡ ಹಾಗೂ ಧ್ರುವಂತ್ ಬಗೆಗಿನ ಮೆಚ್ಚುಗೆಯ ಮಾತು ಎಲ್ಲರ ಮನಸ್ಸು ಕದ್ದಿತು. ಯಾರ ಬಗ್ಗೆ ಎಷ್ಟೇ ಕೋಪ, ಸಿಟ್ಟು ಇದ್ರೂ ಕೂಡ ಎಲ್ಲರನ್ನೂ ಕಾಳಜಿ ಮಾಡುವ ವಿಚಾರದಲ್ಲಿ ರಕ್ಷಿತಾ ಎತ್ತಿದ ಕೈ. ಸದ್ಯ ಗೆಲುವಿನ ಹಾದಿಯಲ್ಲಿರುವ ಗಿಲ್ಲಿಯಷ್ಟೇ ರಕ್ಷಿತಾ ಶೆಟ್ಟಿಗೂ ಕನ್ನಡಿಗರ ಬೆಂಬಲವಿದೆ. ಮುಂಬೈನಲ್ಲಿ ಹುಟ್ಟಿ ಬೆಳೆದ ಹುಡುಗಿ ಕನ್ನಡದ ಮೇಲಿನ ಪ್ರೀತಿಗೆ ಕನ್ನಡ ಭಾಷೆಯನ್ನು ಕಲಿತು ಹಾಗೂ ಬಿಗ್ ಬಾಸ್ ಮನೆಗೆ ಬಂದ ದಿನದಿಂದಲೂ ಈವರೆಗೂ ಅತಿ ಹೆಚ್ಚು ಕನ್ನಡ ಬಳಸಿದ್ದಕ್ಕೆ ಕನ್ನಡಿಗರು ಫಿದಾ ಆಗಿದ್ದಾರೆ. ಆಟ, ಗುಣ, ವ್ಯಕ್ತಿತ್ವ ಎಲ್ಲದರಲ್ಲಿಯೂ ಇತರ ಸ್ಪರ್ಧಿಗಳಿಗಿಂತ ಒಂದು ಹೆಜ್ಜೆ ಮುಂದಿರುವ ರಕ್ಷಿತಾ ಶೆಟ್ಟಿ ಗೆಲುವಿಗಾಗಿ ಅನೇಕರು ಆಶಿಸುತ್ತಿದ್ದಾರೆ. ಈಗಾಗಲೇ ವೋಟಿಂಗ್ ಕ್ಯಾಂಪೇನ್ ಕೂಡ ನಡೆಸುತ್ತಿದ್ದಾರೆ. ಇಷ್ಟೆಲ್ಲ ಬೆಂಬಲವಿರುವ ರಕ್ಷಿತಾ ಶೆಟ್ಟಿ ಕೈಗೆ ಈ ಬಾರಿಯ ಬಿಗ್ ಬಾಸ್ ಟ್ರೋಫಿ ಸೇರುತ್ತದೆ ಎನ್ನುವುದು ಸದ್ಯ ಎಲ್ಲರ ಕುತೂಹಲವಾಗಿದೆ. ಒಟ್ಟಿನಲ್ಲಿ ಮೊದಲ ದಿನದ ಎಲಿಮಿನೇಷನ್ ಇಂದ ಫಿನಾಲೆ ಹಂತದವರೆಗೂ ರಕ್ಷಿತಾ ಶೆಟ್ಟಿ ಪ್ರಯಾಣವು ಪ್ರೇಕ್ಷಕರ ಹೃದಯ ಗೆದ್ದಿದ್ದು, ಈ ಪಯಣ ಗೆಲುವಿನ ಗರಿ ಮೂಲಕ ಅಂತ್ಯವಾಗಲಿದೆಯಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ರಕ್ಷಿತಾ ಶೆಟ್ಟಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.